ಭಾಳಷ್ಟು ದುಃಖ ಆಗುತ್ತೆ. ಈ ದಿನ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬೆಂಗಳೂರನ್ನ ಬೆಳೆಸಿದವರು, ಬೆಂಗಳೂರನ್ನ ವಿಶ್ವ ಮಟ್ಟದಲ್ಲಿ ಒಂದು ಹೆಸರು ತಂದವ್ರನ್ನ ನಾವು ಈ ರೀತಿ ಇಷ್ಟು ಬೇಗ ಕಳ್ಕೊತೀವಿ ಅಂತ. ಯಾಕಂದರೆ ಹಲವಾರು ಸರ್ಕಾರಗಳು ಬಂದು ಹೋದವು, ಹಲವಾರು ಜನಕ್ಕೆ ಅವರು ಮಾದರಿಯಾಗಿದ್ದರು. ಅವರ ಮಾರ್ಗದರ್ಶನ ಈಗಲೂ ಕೂಡ ತೊಗೊತಾಯಿದ್ರು ಹಲವಾರು ಮುಖ್ಯಮಂತ್ರಿಗಳು ಬಂದು. ಅದರಿಂದ ಇಡೀ ರಾಷ್ಟ್ರಕ್ಕೆ ಒಂದು ನಷ್ಟ ಅಂತಲೇ ಹೇಳ್ಬೋದು. ನಮ್ಮ ಕುಟುಂಬಕ್ಕಂತೂ ಇದು ಆಧಾರ ಸ್ತಂಭನೇ ಕಳ್ಕೊಂಡಂಗಾಗಿದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ವಿಷನರಿ ಲೀಡರ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಅವ್ರ ಹತ್ರ ಮಾತಾಡ್ತಿದ್ದಾಗೆಲ್ಲ ಅವರ ಅನುಭವಗಳನ್ನ ಹಂಚ್ಕೊತಿದ್ರು. ಯಾವ ರೀತಿ ಸಿಂಗಪೂರ್ನ ಮಾಡಬೇಕು ಅಂತ ಅವ್ರು ಪ್ರಯತ್ನ ಪಟ್ಟರು ಬೆಂಗಳೂರನ್ನ. ಅದು ಹಲವಾರು ಕಷ್ಟಗಳು ಬಂದಿದ್ವು ಅವರು ಸಿ ಎಮ್ ಆಗಿದ್ದಾಗ. ಅದರಿಂದ ಹಲವಾರು ವಿಷಯಗಳನ್ನ ಹಂಚ್ಕೊಂಡು ಅವರ ಒಂದು ಮಾರ್ಗದರ್ಶನ ನಾವು ಮುಂದೆ ತೊಗೊಂಡು ಹೋಗಬೇಕು ಅಂತ ಇಚ್ಛೆಪಡ್ತೀವಿ. ಸಾಮಾನ್ಯವಾಗಿ ಈಗ ಕುಟುಂಬ ಅಂದಮೇಲೆ ಎಲ್ಲರೂ ಕ್ಲೋಸ್ ನಿಟ್ಟಾಗೇ ಇರ್ತಾರೆ. ಹೋಗೋದು ಬರೋದು ಸಮಾರಂಭಗಳು, ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮಗೆ ಎಲ್ಲ ಪ್ರತಿ ಹೆಜ್ಜೆಗೂ ಸಹ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇಡೀ ಕುಟುಂಬಕ್ಕೆ ಅವರ ಸಲಹೆ ತೊಗೊಂಡೇ ಮುಂದೆ ಹೋಗ್ತಿದ್ವಿ. ಅದರಿಂದ ಭಾಳಷ್ಟು ಕೆಲಸಗಳು ಇದು ವೈಯಕ್ತಿಕಕ್ಕಿಂತ ಅವರು ಈಸ್ ಅ ನ್ಯಾಷನಲ್ ಫಿಗರ್. ಅದರಿಂದ ವೈಯಕ್ತಿಕಕ್ಕಿಂತ ಅವರು ಈಸ್ ಆಲ್ರೆಡಿ ಡೆಡಿಕೇಟೆಡ್ ಇಸ್ ಲೈಫ್ ಫ್ರಮ್ ಲಾಸ್ಟ್ 60 ಇಯರ್ಸಿಂದ ರಾಜಕಾರಣದಲ್ಲಿ ಅವ್ರನ್ನ ತೊಡಸ್ಕೊಂಡಿದ್ದಾರೆ. ಆ ಮಾದರಿಯಿಂದನೇ ನಾವು ಮುಂದಿನ ಪೀಳಿಗೆಗೆ ನಾವೇನು ಸಂದೇಶನ ತೊಗೊಂಡು ಹೋಗಬೇಕು, ನಾವೇನು ಮುಂದಿನ ವಿಕಸಿತ ಭಾರತ್ ಅಂತ ಏನಿದೆ ಅದನ್ನು ಅವ್ರು ವಿಷನರಿ ಲೀಡರ್. ಅವ್ರು 99ರಲ್ಲೇ ವಿಕಸಿತ ಭಾರತನ ಕಂಡವರು. ಅದೇ ರೀತಿ ಬೆಂಗಳೂರನ್ನ IT ಸಿಟಿ ಮಾಡಿದವರು ಸಹ ಎಸ್ ಎಂ ಕೃಷ್ಣ ಅವರೇ. ಅದರಿಂದ ಇನ್ನೂ ಭಾಳಷ್ಟು ಇತ್ತು ಅವರಿಂದ ಕಲಿಯೋದು. ಆದರೆ ದುರದೃಷ್ಟವಶಾತ್ ಬೇಗ ಕಳ್ಕೊಂಡಿದ್ದೀವಿ. ದೀರ್ಘಕಾಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು. ವೆಂಟಿಲೇಟ್ರ್ ಮೇಲಿದ್ದರು, ಹೋರಾಟ ಮಾಡಿದ್ರು, ಪುನಃ ಬಂದರು ಮನೆಗೆ, ಚೇತರಿಸ್ಕೊತಿದ್ರು, ಫಿಸಿಯೋಥೆರಪಿ ಮಾಡ್ತಿದ್ರು. ಸೊ ಆವಾಗ ಸ್ವಲ್ಪ ಟ್ರೆಕಿಯೋಸ್ಟಮಿ ಆಗಿದ್ದರಿಂದ ವಾಯ್ಸ್ ಎಲ್ಲ ಹೋಗಿತ್ತು. ಅವರು ನಾರ್ಮಲಾಗಿದ್ದಾಗ ಏಪ್ರಿಲ್ ತಿಂಗಳಲ್ಲಿ ಅವರು ನಾನು ಮಾತಾಡಿದಾಗ ಕಳೆದ MP ಚುನಾವಣೆ ಬಗ್ಗೆ ಅವರ ಒಂದು ಮಾತುಕತೆ ಆಗಿತ್ತು. ಭಾಳಷ್ಟು ಒಂದು ಅಡ್ವೈಸನ್ನು ಕೊಟ್ಟರು. ಏನೇನು ಮಾಡಬೇಕು ಮುಂದಿನ ದಿನಗಳಲ್ಲಿ, ಏನು ಎತ್ತ, ಯಾವ ರೀತಿ ನಾವು ತೊಗೊಂಡು ಹೋಗಬೇಕು ಅಂತ ಎಲ್ಲ. ಅದೆಲ್ಲ ಒಂದು ಮುಂದಿನ ದಿನಗಳಿಗೆ ನನಗೆ ಮಾದರಿಯಾಗಿರುತ್ತೆ ಅಂತ ಬಯಸ್ತೀನಿ. ಅವರ ಒಂದು ಸಜ್ಜನಿಕೆ, ಆ ಸಜ್ಜನಿಕೆಯ ರಾಜಕಾರಣ ಇರ್ಬೋದು, ಸಜ್ಜನಿಕೆಯ ವ್ಯಕ್ತಿತ್ವ ಇರ್ಬೋದು, ಭಾಳಷ್ಟು ಎಲ್ರಿಗೂ ಅದು ಬರಲ್ಲ. ಈಗಿನ ರಾಜಕಾರಣ ತಾವೆಲ್ಲ ನೋಡಿದ್ದೀರ ಯಾವ ರೀತಿಯ ಅಗ್ಗಜಗ್ಗಾಟಗಳಿವೆ. ಅದೇ ರೀತಿ ಅವರ ಒಂದು ಕೊಟ್ಟಿರುವಂಥ ಒಂದು ಮಾದರಿ, ಒಂದು ಸ್ಟೇಟ್ಸ್ಮನ್ ಅಂತಲೇ ಹೇಳ್ತೀವಿ ಅವ್ರನ್ನ ಪೊಲಿಟಿಕ್ಸಲ್ಲಿ. ಅದರಿಂದ ಆ ಒಂದು ಮತ್ತು ಸಜ್ಜನ ವ್ಯಕ್ತಿ ಕೂಡ. ಅವರ ಒಂದಿನ ಕೋಪ ಮಾಡ್ಕೊಂಡಿದ್ದು ನೋಡಿಲ್ಲ. ಅವರಾಯಿತು, ಅವ್ರ ಕೆಲಸ ಆಯಿತು, ಆ ರೀತಿಲಿದ್ದರು. ಭಾಳಷ್ಟು ಜನಕ್ಕೆ ಉಪಕಾರ ಮಾಡಿದ್ದಾರೆ. ಭಾಳಷ್ಟು ಹೇಳ್ತಾ ಹೋದರೆ ಹಲವಾರು ದಿನಗಳೇ ಬೇಕು ಅವರ ಚರಿತ್ರೆಯನ್ನು ಹೇಳ್ತಾ ಹೋದರೆ. ಅದರಿಂದ ನಿಮಗೆಲ್ರಿಗೂ ಗೊತ್ತಿದೆ ಅವರು ಏನೇನು ಕೆಲಸ ಮಾಡಿದ್ದಾರೆ, ಅದ್ರ ಬಗ್ಗೆ ವಿವರಣೆ ಕೊಡೋದು ಬೇಡ. ಏನಂದರೆ ಇವತ್ತಿನ ದಿನ ಒಂದು ಭಾಳ ಒಂದು ನನ್ನ ಇತಿಹಾಸ, ನನ್ನ ಲೈಫಲ್ಲೇ ಒಂದು ಕಪ್ಪು ದಿನ ಅಂತಲೇ ಹೇಳಲಿಕ್ಕೆ ಬಯಸ್ತೀನಿ. ಭಾಳಷ್ಟು